ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿಯಾದ ಒಂದು ಬಟ್ಟೆಯನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಈಗಾಗಲೇ ನಾನು ಲೈನಿಂಗ್ ಬಟ್ಟೆ ಮತ್ತೆ ಮಧ್ಯದಲ್ಲಿ ಕ್ಯಾನ್ವಾಸ್ ಹಾಕಿ 4 ಕಡೆಗೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದರ ಅಳತೆ 9 ಇಂಚು ಉದ್ದ ಇದೆ, ಹಾಗೆ 9 ಇಂಚು ಅಗಲ ಇದೆ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ನಾನಿಲ್ಲಿ ಈ ರೀತಿಯಾದ ಒಂದು ಬಾರ್ಡರ್ ಇದೆ ನನ್ನ ಹತ್ರ, ಸೀರೆಯಿಂದ ತೆಗೆದಿರುವಂತದ್ದು ಇದು. ಸೊ ಇದನ್ನ ಬಳಸ್ತಾ ಇದ್ದೀನಿ. ನಂತರ ಏನ್ ಮಾಡ್ಬೇಕಂದ್ರೆ ಮೇನ್ ಫ್ಯಾಬ್ರಿಕ್ ಅನ್ನ ಈ ರೀತಿಯಾಗಿ ಕರೆಕ್ಟ್ ಆಗಿ ಫೋಲ್ಡ್ ಮಾಡಿಬಿಟ್ಟು ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಹಾಗೆ ಈ ತರದ ಬಾರ್ಡರ್ ಸೀರೆಯಿಂದ ರಿಮೂವೇಬಲ್ ಇರುತ್ತೆ, ಅದನ್ನ ಯೂಸ್ ಮಾಡಬಹುದು. ಇಲ್ಲದೆ ಇದ್ರೆ ಸೀರೆಯ ಅಲ್ಲದೆ ಇದ್ರೆ ನೀವು ಹೊರಗಡೆಯಿಂದ ತರಲಬಹುದು. ಇದು ನಿಮ್ಗೆ ಮೀಟರ್ ಲೆಕ್ಕದಲ್ಲೆಲ್ಲ ಅವೈಲೇಬಲ್ ಇರುತ್ತೆ ಶಾಪ್ಸ್ ಅಲ್ಲಿ. ಹಾಗೆ ನಾನು ಏನ್ ಮಾಡ್ತೀನಿ, ಆ ಸೆಂಟರ್ ಪಾರ್ಟ್ ನಲ್ಲಿ ಬಾರ್ಡರ್ ಅನ್ನ ಈ ರೀತಿಯಾಗಿ 2 ಕಡೆಗೂ ಸ್ಟಿಚ್ ಮಾಡ್ಕೊಂತೀನಿ. ಇವಾಗ ಬಾರ್ಡರ್ ಕೂಡ ಅಟ್ಯಾಚ್ ಆಗಿದೆ ಮೇನ್ ಬಟ್ಟೆಗೆ. ನಂತರ ಏನ್ ಮಾಡ್ತೀನಿ ಅಂತಂದ್ರೆ ಇವಾಗ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡ್ತೀನಿ. ಸೊ ಜಿಪ್ ಅನ್ನ ಸಪರೇಟ್ ಮಾಡ್ಕೊಂಡು ನಂತರ ಈ ರೀತಿಯಾಗಿ ಇಟ್ಬಿಟ್ಟು ಒಂದು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಅದಾದ್ಮೇಲೆ ಅದನ್ನ ತಿರುಗಿಸ್ತಾ ಮೇಲಿಂದ ಒಂದು ಪ್ರೆಸ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. 2 ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಜಿಪ್ ಅಟ್ಯಾಚ್ ಮಾಡೋದ್ರ ಬಗ್ಗೆನೇ ಈಗಾಗಲೇ ಒಂದು ಡೀಟೇಲ್ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದೀನಿ. ಚೆಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚೆಕ್ ಮಾಡಿ. ನಂತರ ನಾನಿಲ್ಲಿ ಜಿಪ್ ಅನ್ನ ಜೋಡಿಸ್ಕೊಂಡಿದ್ದಾಯ್ತು. ನಂತರ ಇವಾಗ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ರನ್ನರ್ ಕೂಡ ಇನ್ಸರ್ಟ್ ಮಾಡಿದಾಗಿದೆ. ಇವಾಗ ಇದನ್ನ ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡ್ಕೊಂಡಿದ್ದಾಯ್ತು. ಇವಾಗ ಏನ್ ಮಾಡ್ಬೇಕಂದ್ರೆ ಸೈಡ್ಸ್ ಅನ್ನ 2 ಕಡೆಗೂ ಸ್ಟಿಚ್ ಹಾಕ್ಬೇಕು. ಡಬಲ್ ಸ್ಟಿಚ್ ಅನ್ನ ಹಾಕೊಳ್ಳಿ, ಗಟ್ಟಿಯಾಗಿ ಬರುತ್ತೆ. ಅದಾದ ನಂತರ ಕಾರ್ನರ್ಸ್ ಅನ್ನ ಈ ರೀತಿಯಾಗಿ ಹಿಡ್ಕೊಳ್ಬೇಕು. ಹೆಚ್ಚು ಕಡಿಮೆ ಇದು ಕಾರ್ನರ್ ಇಂದ ಈ ರೀತಿಯಾಗಿ ಅಳತೆ ಮಾಡಿದಾಗ 1 ಇಂಚ್ ಆಗುವಷ್ಟು ಬರುತ್ತೆ. 1 ಇಂಚಿಗೆ ಕರೆಕ್ಟ್ ಆಗಿ ಒಂದು ಲೈನ್ ಅನ್ನ ಹಾಕೊಂಡು ಅಲ್ಲಿ ನಾವು ಒಂದು ಸ್ಟಿಚ್ ಅನ್ನ ಹಾಕ್ಬೇಕಾಗತ್ತೆ. 2 ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಸೊ ಹೆಚ್ಚು ಕಮ್ಮಿ ಇದು 1 ಇಂಚ್ ಆಗುವಷ್ಟು ಇದೆ. ಇದೊಂದು ಬೇಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಮಾಡ್ತಿರುವಂತದ್ದು. 2 ಕಡೆಗೂ ನಾನು ಇವಾಗ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಸ್ಟಿಚ್ ಹಾಕಿದ್ದಾಯ್ತು ನೋಡಿ, ಇದು ಈ ರೀತಿಯಾಗಿ ಬಂದಿದೆ. ಇವಾಗ ಎಕ್ಸ್ಟ್ರಾ ಅನ್ಸುವಂತ ಬಟ್ಟೆಗಳನ್ನ ನಮ್ಮ ಸ್ಟಿಚ್ ಹೋಗಬಾರ್ದು ಆ ರೀತಿಯಾಗಿ ನೋಡ್ಕೊಂಡು ಕಟ್ ಮಾಡಿ ತೆಗಿತೀನಿ. ಈಗ ಇದನ್ನ ಸೀದಾ ಮಾಡ್ಕೊಳ್ಳೋ ಸಮಯ. ಸೊ ನಿಮ್ಮ ಹತ್ರ ಈ ರೀತಿಯಾದ ಬಾರ್ಡರ್ಸ್ ಅಥವಾ ಲೇಸ್ಗಳು ಚೆನ್ನಾಗಿರೋದೆಲ್ಲ ಇರುತ್ತಲ್ವಾ, ಅದನ್ನ ಸ್ವಲ್ಪ ಪ್ಲೇನ್ ಆಗಿರುವಂತ ಬಟ್ಟೆಗಳಿಗೆ ಸ್ಟಿಚ್ ಮಾಡಿದ್ರೆ ಈ ರೀತಿಯಾಗಿ ಅಟ್ರಾಕ್ಟಿವ್ ಆಗಿರುವಂತ ಪೌಚಸ್, ಪರ್ಸ್ ಎಲ್ಲ ರೆಡಿ ಆಗತ್ತೆ ನೋಡಿ. ಇವಾಗ ಇದು ಈ ರೀತಿಯಾಗಿ ಬಂದಿದೆ. ನಾನಿಲ್ಲಿ ಚಿಕ್ಕ ಸೈಜ್ ಅಲ್ಲಿ ಮಾಡಿ ತೋರಿಸಿದ್ದೀನಲ್ವಾ, ಇದೇ ರೀತಿಯಾಗಿ ನೀವು ದೊಡ್ಡ ಸೈಜ್ ಅಲ್ಲೂ ಕೂಡ ಟ್ರೈ ಮಾಡಿ. ನೀವು ಕೂಡ ಯೂಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಗಿಫ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.